ನೋಡಿ, ಚುನಾವಣೆ ಸಂದರ್ಭದಲ್ಲಿ ಈ ಮಾತುಗಳಿದಾವಲ್ಲ, ಮಾತುಗಳು ಎಲ್ಲಿಂದ ಎಲ್ಲಿ ತನಕ ಹೋಗ್ತವೆ ಅಂತ. ಜೊತೆಗೆ ಈ ಸತ್ಯಗಳೆಲ್ಲವೂ ಕೂಡ ಬಹಿರಂಗ ಆಗಿಬಿಡುತ್ತೆ. ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು. HDK DCM ಈ ಇದಕ್ಕೆ ಸಂಬಂಧಪಟ್ಟಂಗೆ ಆಸ್ತಿ ಎಷ್ಟು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಜೋರ ನಡೀತಾ ಇದೆ. 1000 ಎಕರೆ ಭೂಮಿ ಇದೆ ಅನ್ನುವಂಥ ಸ್ಟೇಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಂದು 48 ಎಕರೆ ಭೂಮಿ ಇದೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. 50 ಟನ್ ಕಲ್ಲಂಗಡಿ ಬೆಳೆದಿದ್ದೀನಿ, ವಿಡಿಯೋ ಮಾಡಿದ್ದೀನಿ, ಬಂದು ನೋಡ್ರಪ್ಪ ಬೇಕಿದ್ರೆ ಅಂತ ಕುಮಾರಸ್ವಾಮಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಕಲ್ಲಂಗಡಿ ಬೆಳೆದಿದ್ದೀನಿ, ಬಂದು ನೋಡಪ್ಪ. ಇದು HD ಕುಮಾರಸ್ವಾಮಿ ಕೊಟ್ಟಿರುವಂಥ ಆಹ್ವಾನ. ನಿಂದೆಷ್ಟಿತ್ತು, ನಿಮ್ಮ ಅಣ್ಣಂದೆಷ್ಟಿತ್ತು ಚರ್ಚೆ ಮಾಡೋಣ. ನೀನು ಎಂಥ ಸುಳ್ಳುಗಾರ ಅಂತ ಎಲ್ರಿಗೂ ಗೊತ್ತಾಗಬೇಕು. ಕುಮಾರಸ್ವಾಮಿ ಮಾತಿಗೆ DCM DK ಕೌಂಟರ್ ಅಟ್ಯಾಕ್ ಕೊಟ್ಟಿರುವಂಥ ರೀತಿ ಇದು. ಬನ್ನಿ, ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಬ್ಬರ ನಡುವೆ ಆಸ್ತಿ ವಾರ್ ಯಾವ ರೀತಿ ನಡೀತಾ ಇದೆ ನೋಡೋಣ. ಕುಮಾರಸ್ವಾಮಿ ನಾನು ಜೈಲಿಗೆ ಹೋದಾಗ ಏನೇನು ಗೊತ್ತಾ, ನಾನು ಇಲ್ಲಿ ಒಡಬಾರದು, ದುಡ್ಡು ಹೊಡಿಬಾರದು ಅಂತ ಎಷ್ಟೋ ಹೊಡೆದು ಬಿಟ್ಟಿದ್ದಂತೆ, ತಿಂದು ಅನುಭವಿಸ್ತೀನಿ ಅಂತ ಹೇಳಿದ್ರು. ಆದ್ರೂ ನಾನು ದಮ್ ತಡ್ಕೊಂಡು ನಾನು ಸುಮ್ಮನೆ ಇದ್ದೆ. ಏನೆಲ್ಲ ಕಳೆಕಾಯಿ ಆಲೂಗಡ್ಡೆ ಬೆಳೆದ್ಬಿಟ್ಟಿಲ್ಲ. ಎಷ್ಟಿದೆ ಅವ್ರ ಕುಟುಂಬದ ಆಸ್ತಿ ಅಂತ ನಾನು ಲೆಕ್ಕ ಕೊಡ್ಲ ನಿಮ್ಗೆ. ಬೆಂಗಳೂರು ಸುತ್ತಮುತ್ತಲೇ 1000 ಎಕರೆ ಇದೆ, 1000 ಎಕರೆ. ನಾನೀಗ ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ನನ್ನ ಅವಶ್ಯಕತೆ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ, ಬದುಕೊಳ್ಳಿ, ನನಗೇನಂತ ತಪ್ಪು ಅಂತ. ಬೇರೆಯವ್ರ ಮೇಲೆ ನಾವು ಗ್ಲಾಸ್ ಹೌಸ್ ಹೇಳ್ಕೊಂಡು ಬೇರೆಯವ್ರ ಮೇಲೆ ಮಾತಾಡೋದು ಆಗ್ತಾ ಇದೆ. ಬೇರೆಯವ್ರು ಯಾರನ್ನು ಕೂಡ ಬೆಳೆಯೋದನ್ನ ಸಹಿಸಕ್ ಆಗಿಲ್ಲ ಅಂತಂದ್ರೆ ಎಷ್ಟು ಅಂತ ನೋಡ್ಕೊಂಡಿರ್ತೀನಿ. ಈ ಸ್ಟೇಜ್ ಬರ್ಬೇಕಾದ್ರೆ ಸುಮ್ಮನೆ ಬಂದಿಲ್ಲ, ಸುಮ್ಮನೆ ಅಧ್ಯಕ್ಷನಾದ ಎಷ್ಟು ಕಿರುಕುಳ, ಎಷ್ಟು ಜೈಲು, ಎಷ್ಟು ತೊಂದರೆ, ಎಷ್ಟು ಇನ್ಕಮ್ ಟ್ಯಾಕ್ಸ್, ED ಕೇಸು, CBI ಕೇಸು, ಏನ್ ಮಾಡಬಾರ್ದು ನಾನು ಮಾಡಿದ್ದೀನಿ. ಎಸ್, ನಂದು 45 ಎಕರೆ ಲ್ಯಾಂಡ್ ಇದೆ, 48 ಎಕರೆ ಇದೆ. ನಾನು ಸಿನಿಮಾದಲ್ಲಿ ಹಂಚಿಕೆದಾರನಾಗಿ ಸಿನಿಮಾದಲ್ಲಿ ಏನು ಸಂಪಾದನೆ ಮಾಡ್ತಾಯಿದ್ದೆ, ಆ ಒಂದು ದಿನದಿಂದ ರಾಜಕಾರಣಕ್ಕೆ ಬಂದಿರಲಿಲ್ಲ. ನಾನು ರಾಜಕಾರಣಕ್ಕೆ ಬರೋ ಅದಕ್ಕಿಂತ 10 ವರ್ಷದ ಮುಂಚೆ ಆಸ್ತಿ ತೊಗೊಂಡಿರ್ತಕ್ಕಂಥದ್ದು. ರಾಜಕಾರಣಕ್ಕೆ ಬಂದ ಮೇಲೆ ನಾನೇನು ಆಸ್ತಿ ಮಾಡಿಲ್ಲ. ಎಸ್, ನನ್ನ ತೋಟದಲ್ಲಿ ಏನು ಬೆಳಿತೀನಿ ಅನ್ನೋದು ಬಂದು ನೋಡಪ್ಪ. ನಾನೇನು ರೆಸಾರ್ಟ್ ಮಾಡಿಲ್ಲ. ಬೆಳೆ ಏನು ಬೆಳೆದಿದ್ದೀನಿ ಇವತ್ತು, ತೆಂಗಿನ ಗಿಡ ಏನು ಇಟ್ಟಿದ್ದೀನಿ. ಸುಮಾರು 20 ಟನ್ ಕೊಬ್ಬರಿನ ರೇಟ್ 8000 ರೂಪಾಯಿ ಇದ್ದು ಮಾರಾಟ ಮಾಡೋದು ಇಟ್ಟಿದ್ದೀನಿ, ಸ್ಟಾಕ್ ಇಟ್ಟಿದ್ದೀನಿ. ಮೊನ್ನೆ ಕಲ್ಲಂಗಡಿ ಹಣ್ಣನ್ನು ಸುಮಾರು 50 ಟನ್ ಬೆಳೆದಿದ್ದೀನಿ. 50 ಟನ್ ಕಲ್ಲಂಗಡಿ ಹಣ್ಣು ಬೆಳೆದಿದ್ದೇನೆ. ಸುಮಾರು 55 ಲಕ್ಷ ರೂಪಾಯಿ ವೆಚ್ಚದ ಬಾಳೆಹಣ್ಣು ಬೆಳೆದಿದ್ದೇನೆ. ಬಾಳೆ ವಿಡಿಯೋ ಮಾಡಿಟ್ಟಿದ್ದೀನಿ. ಎಲ್ಲ ನಾನು ಬೆಳೆದಿರ್ತಕ್ಕಂಥ ಬೆಳೆ ವಿಡಿಯೋ ಮಾಡಿಟ್ಟಿದ್ದೀನಪ್ಪ. ಆಲೂಗೆಡ್ಡೆ ಬೆಳೆದು ದೇವೇಗೌಡರು ಅವ್ರ ಜೀವನ MLA ಆಗಿದ್ದಾಗ, ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ಚಡ್ಡಿ ಹಾಕೊಂಡು ಹೋಗಿ ಶನಿವಾರ ಭಾನುವಾರ ವಿಧಾನಸಭೆ ಕಲಾಪ ಮುಗಿದ ಮೇಲೆ ಫಲ ಉತ್ತಿರೋರು. ಏನ್ ಮಾತಾಡ್ತೀನಿ, ಅವ್ರೇನ್ ಮಾತಾಡ್ತೀನಿ, ನನ್ನ ಆಸ್ತಿ ಬಗ್ಗೆ, ಅವ್ರ ಆಸ್ತಿ ಬಗ್ಗೆ. ಮುಂದಿನ ಜನರೇಷನ್ ನೀನ್ ಎಂಥ ಸುಳ್ಳುಗಾರ, ಎಂಥ ಮೋಸಗಾರ ಅನ್ನೋದನ್ನ ಅಸೆಂಬ್ಲಿಲಿ ಮಾತಾಡೋಣ. ನಿಂದು ಎಷ್ಟಿತ್ತು, ನಿಮ್ಮ ಅಣ್ಣಂದು ಎಷ್ಟಿತ್ತು, ನಿಮ್ಮ ಬೇರೆ ಬೇರೆ ನಿಮ್ಮ ಕುಟುಂಬದ ಏನಿತ್ತು, ಅದೆಲ್ಲ ಅಲ್ಲಿ ಮಾತಾಡೋಣ. ಇಲ್ಲೆಲ್ಲ ಮಾತಾಡಿ ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೀನಿ. ಒಂದು ಒಳ್ಳೆ ದಾಖಲೆ ಬೇಕ್ರಿ. ಸುಮ್ಮನೆ ಅದೆಲ್ಲ ಹಂಗೆ ಹೊಂಟೋದ್ರೆ. ಲಾಸ್ಟ್ ಟೈಮ್ ಕರೆದೇ ಆತನ ಬಾರೆ ಅಂತ ಅಸೆಂಬ್ಲಿಗೆ ಬರಲಿಲ್ಲ. ಇನ್ನು ದೊಡ್ಡಗೌಡರು ನಿನ್ನೆ ಮಾತಾಡಿದಂಥ ರೀತಿ ಎಲ್ಲೋ ಒಂದು ಕಡೆಗೆ ಏನು ಅಂದರೆ, ನೀವು ಕರ್ನಾಟಕವನ್ನು ದೋಚ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ಹೇಳಿದರು. ಅದಕ್ಕೆ ಇವತ್ತು DCM ತಿರುಗೇಟನ್ನು ಕೊಟ್ಟಿದ್ದಾರೆ. ಹೌದು, ನಾವು ದೋಚೋದಕ್ಕೆ, ಬಾಚಲಿಕ್ಕೆ ನೀವೆಲ್ಲ ಕೂಡ JCBನೇ ನಮಗೆ ಪ್ರೆಸೆಂಟ್ ಕೊಟ್ಟಿದ್ದೀರಿ ಅನ್ನುವಂಥ ಮಾತನ್ನು ಕೂಡ DK ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರು ನಗರ, BDA, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಬೆಂಗಳೂರು ಕಾರ್ಪೊರೇಷನ್, ಬೆಂಗಳೂರು ಪ್ಲಾನಿಂಗ್ ಅಥಾರಿಟಿ, ಅದರ ಜೊತೆಗೆ ಇರಿಗೇಷನ್, ವಾಚ್ ಮಧ್ಯಪ್ರದೇಶಕ್ಕೆ, ರಾಜಸ್ಥಾನಕ್ಕೆ, ಛತ್ತೀಸ್ಗಢಕ್ಕೆ ನಿಮ್ಮ ಸಂಪತ್ತು, ಕರ್ನಾಟಕ ಜನತೆಯ ಸಂಪತ್ತು. ಈ ಸಂಪತ್ತನ್ನ ಕಳಿಸಿ ಭಾರತೀಯ ಜನತಾ ಪಾರ್ಟಿಯನ್ನು
ಸೋಲಿಸಲೇಬೇಕು. ಇಂಡಿಯಾ ಯಾರು ಇವತ್ತು ಈ ದೇಶವನ್ನು ನಡೆಸ್ತಾ ಇದ್ದಾರೋ, ಈ ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂತ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ನನ್ನ ರಾಜಕೀಯದ ಅನುಭವದಲ್ಲೇ ನನ್ನ ಪಕ್ಕದಲ್ಲೇ ಕೂತಿದ್ದಾರೆ, ನರೇಂದ್ರ ಮೋದಿ. ಅವ್ರು ನನಗೆ ಗಿಫ್ಟ್ ಕಳಿಸ್ಕೊಟ್ಟಿದ್ದಾರೆ JCB. ಆ JCBಲಿ ಅವ್ರ ಜಮೀನಲ್ಲಿ ನಡೀತಾ ಇದ್ದಾರೆ. ಈ ಗ್ಯಾರಂಟಿ ಎಡವಟ್ಟಿನ ಬಗ್ಗೆ ಕುಮಾರಸ್ವಾಮಿ ಮಾತಾಡಿದಂತಹ ರೀತಿ ಎಲ್ಲೋ ಒಂದು ಕಡೆಗೆ ಏನಂದರೆ ಮಾತಿನ ಭರದಲ್ಲಿ ಎಡವಟ್ಟಾಗೋಯಿತು. ಅದೆಲ್ಲ ಆದಮೇಲೆ ಕುಮಾರಸ್ವಾಮಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದರು. ಪತ್ರಿಕಾಗೋಷ್ಠಿನಲ್ಲಿ ನನ್ನ ಮಾತಿಗೆ ವಿಷಾದ ಇರಲಿ, ನಾನು ಕೂಡ ದಾರಿ ತಪ್ಪಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಗ ಕಾಂಗ್ರೆಸ್ ಅದನ್ನೇ ಅಸ್ತ್ರ ಮಾಡ್ಕೊಂಡಿದೆ, ದಾರಿ ತಪ್ಪಿದ ಮಗ ಅಂತ ಬಿಂಬಿಸ್ತಾ ಇದೆ. ಅವ್ರು ಹೇಳಿದಂಥ ಈ ಕ್ಷಮೆಗೆ ಅದಾದ ನಂತರ DK ಶಿವಕುಮಾರ್ ಕೊಟ್ಟಂಥ ಉತ್ತರ ಏನು, ಬನ್ನಿ ನೋಡೋಣ. ನನ್ನ ಹೇಳಿಕೆ ಪಾಪ ಕಾಂಗ್ರೆಸ್ನ ಮಹಿಳಾ ಪದಾಧಿಕಾರಿಗಳಿಗೆ ಆ ನೋವನ್ನು ತಡ್ಕೊಳ್ಳೋಕ್ಕಾಗದೇ ಇರೋ ಅಂತ ನನ್ನ ಹೇಳಿಕೆ, ಪಾಪ ಅವ್ರ ದುಃಖಕ್ಕೆ ಒಳಗಾಗಿರ್ತಕ್ಕಂಥದ್ದೇನಿದೆ, ನಾನು ಈಗಲೂ ಆ ರೀತಿ ಯಾರಿಗಾದ್ರೂ ದುಃಖಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶ ತಂದಿದ್ದೀನಿ ಅನ್ನೋದು ನಿಮ್ಮಲ್ಲಿದ್ದರೆ ನಾನು ಈಗಲೂ ವಿಷಾದ ವ್ಯಕ್ತಪಡಿಸ್ತೀನಿ. ನಾನು ವಿಧಾನಸಭೆಯಲ್ಲೇ ಹೇಳಿದ್ದೇನೆ, ನಾನು ಕೆಲವು ದಾರಿ ತಪ್ಪಿದ್ದೇನೆ. ನಾನು ದಾರಿ ತಪ್ಪಿದಾಗ ಸರಿ ದಾರಿಗೆ ತರ್ತಕ್ಕಂಥದ್ದಕ್ಕೆ ನಾನು ಮದುವೆ ಆಗಿರ್ತಕ್ಕಂಥ ನನ್ನ ಹೆಂಡತಿ ಯಾವ ರೀತಿ ತಿದ್ದಿದ್ದಾಳೆ ಅಂತ ಹೇಳಿದ್ದೇನೆ. ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೆ. ನಾನು ನಿಮ್ಮ ಥರ ನಾನು ಬದುಕಿಲ್ಲ. ನಾನು ಈ ರಾಜ್ಯದ ಯಾವುದೇ ಮಹಿಳೆಗೆ ನನ್ನ ಹೇಳಿಕೆ ಏನಾದರೂ ನೋವು ಮಾಡಿದರೆ, ಯಾಕೆಂದರೆ ನಾನು ಅಪಚಾರ ಮಾಡಿಲ್ಲ ಯಾವುದೇ ಹೆಣ್ಮಕ್ಳಿಗೆ, ಯಾವುದೇ ಹೆಣ್ಮಕ್ಳಿಗೆ ನೋವು ಕೊಡ್ಲಿಕ್ಕೆ ಆ ಮಾತು ಹೇಳಿಲ್ಲ, ಪದ ಬಳಕೆ ಮಾಡಿಲ್ಲ. ಬ್ಯಾಡ್ರಿ ನಮಗೆ ಮರ್ಡರ್ ಮಾಡ್ಬಿಟ್ಟು ವಿಷಾದ ಸಾರಿ ಅಂತ ಹೇಳಕ್ಕಾಗ್ತದ? ಏಟ್ ಹೊಡೆದ್ಬಿಟ್ಟು ಸಾರಿ ಅಂತ ಹೇಳಕ್ಕೆ ಇದು ಅವ್ರ ಕೈಲಿ ರೇಟ್ ಹೊಡೆದು ಕಪಾಲು ಹೊಡೆದ್ಬಿಟ್ಟು ಈಗ ದಬಾ ಅಂತ ಹೊಡೆದ್ಬಿಟ್ಟು ಸಾರಿ ಅಂತ ಹೇಳ್ಬಿಡ್ದೆ ಅವ್ರಿಗೆ. ಜೀವನದಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅನ್ನೋದನ್ನು ಒಪ್ಕೊಂಡಿದ್ದೀನಿ. ಆ ಸಂದರ್ಭದಲ್ಲಿ ನನ್ನ ಕುಟುಂಬ ಯಾವ ರೀತಿ ಯಾತನೆ ಅನುಭವಿಸ್ತೋ ಅದನ್ನು ಕೂಡ ಹೇಳಿದ್ದೀನಿ. ಅದನ್ನು ನಾನು ವಿಧಾನಸಭೆಯಲ್ಲೇ ಕಲಾಪದಲ್ಲೇ ಹೇಳಿದ್ದೀನಿ. ಅದರಲ್ಲಿ ಮುಚ್ಚಿಟ್ಕೊಳ್ಳುವಂಥ ಸಂಗತಿ ಏನಿದೆ ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಪ್ರಶ್ನೆ. ಎಲ್ಲೋ ಕಡೆ ವಿಷಾದ ವ್ಯಕ್ತಪಡಿಸ್ಬಿಟ್ರೆ ಆಗೋಗ್ಬಿಡುತ್ತಾ ಕೊಲೆ ಮಾಡಿ ಅನ್ನುವಂಥ ಪ್ರಶ್ನೆನ DK ಶಿವಕುಮಾರ್ ಕೇಳಿದ್ರು. ಇದೆಲ್ಲದರ ಜೊತೆಗೆ ಕುಮಾರಸ್ವಾಮಿ ಸ್ಟೇಟ್ಮೆಂಟ್, ಕುಮಾರಸ್ವಾಮಿ ಇವತ್ತು ತುಮಕೂರಲ್ಲೂ ಕೂಡ ಹೇಳಿದ್ದಾರೆ, ವಿಷಾದ ವ್ಯಕ್ತಪಡಿಸಿದ್ದಾರೆ. ಅಂದರೆ ಮೊನ್ನೆ ಕೊಟ್ಟಂಥ ಸ್ಟೇಟ್ಮೆಂಟ್ ಮತ್ತು ಇವತ್ತು ಕೊಟ್ಟಂಥ ಸ್ಟೇಟ್ಮೆಂಟ್ ಏನು, ಬನ್ನಿ ನೋಡೋಣ. ಇವತ್ತು ಸರ್ಕಾರ ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಅವರ ಬದುಕೇನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ನಿಮ್ಮ ಕುಟುಂಬದ ಬದುಕೇನಾಗಬೇಕು ಯೋಚನೆ ಮಾಡಬೇಕಾಗಿದೆ. ಈ 5 ಹೇಳ್ತೀರಲ್ಲ, ಒಬ್ಬರ ವಿಷಯನೂ ಬರ್ತೀನಿ, ಒಂದು ನಿಮಿಷ. ಇವತ್ತು ಅವರಿಗೆ 5 ಗ್ಯಾರಂಟಿ ಬಿಟ್ಟು ಬೇರೆ ಇನ್ನೇನೂ ಇಲ್ಲ. ನನ್ನ ಹೇಳಿಕೆ ಪಾಪ ಕಾಂಗ್ರೆಸ್ನ ಮಹಿಳಾ ಪದಾಧಿಕಾರಿಗಳಿಗೆ ಆ ನೋವನ್ನು ತಡ್ಕೊಳ್ಳೋಕ್ಕಾಗದೇ ಇರೋ ಅಂತ ನನ್ನ ಹೇಳಿಕೆ, ಪಾಪ ಅವ್ರ ದುಃಖಕ್ಕೆ ಒಳಗಾಗಿರ್ತಕ್ಕಂಥದ್ದೇನಿದೆ, ನಾನು ಈಗಲೂ ಆ ರೀತಿ ಯಾರಿಗಾದ್ರೂ ದುಃಖಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶ ತಂದಿದ್ದೀನಿ ಅನ್ನೋದು ನಿಮ್ಮಲ್ಲಿದ್ದರೆ ನಾನು ಈಗಲೂ ವಿಷಾದ ವ್ಯಕ್ತಪಡಿಸ್ತೀನಿ. ನಾನು ವಿಧಾನಸಭೆಯಲ್ಲೇ ಹೇಳಿದ್ದೇನೆ, ನಾನು ಕೆಲವು ದಾರಿ ತಪ್ಪಿದ್ದೇನೆ. ನಾನು ದಾರಿ ತಪ್ಪಿದಾಗ ಸರಿ ದಾರಿಗೆ ತರ್ತಕ್ಕಂಥದ್ದಕ್ಕೆ ನಾನು ಮದುವೆ ಆಗಿರ್ತಕ್ಕಂಥ ನನ್ನ ಹೆಂಡತಿ ಯಾವ ರೀತಿ ತಿದ್ದಿದ್ದಾಳೆ ಅಂತ ಹೇಳಿದ್ದೇನೆ. ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೆ. ನಾನು ನಿಮ್ಮ ಥರ ನಾನು ಬದುಕಿಲ್ಲ. ನಾನು ಈ ರಾಜ್ಯದ ಯಾವುದೇ ಮಹಿಳೆಗೆ ನನ್ನ ಹೇಳಿಕೆ ಏನಾದರೂ ನೋವು ಮಾಡಿದರೆ, ಯಾಕೆಂದರೆ ನಾನು ಅಪಚಾರ ಮಾಡಿಲ್ಲ ಯಾವುದೇ ಹೆಣ್ಮಕ್ಳಿಗೆ, ಯಾವುದೇ ಹೆಣ್ಮಕ್ಳಿಗೆ ನೋವು ಕೊಡ್ಲಿಕ್ಕೆ ಆ ಮಾತು ಹೇಳಿಲ್ಲ, ಪದ ಬಳಕೆ ಮಾಡಿಲ್ಲ. ರಾಜಕಾರಣಿಗಳ ಮಾತುಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ನೋಡಿ, ಆಸ್ತಿ ಪಾಸ್ತಿ ಜೊತೆಗೇನು ಅಂದರೆ ದೋಚಿರುವಂಥದ್ದು, ಬಾಚಿರುವಂಥದ್ದು, JCB ಎಲ್ಲ ಸೇರಿ ಕೊನೆಗೆ ಪಿಕ್ ಪಾಕೆಟ್ ತನಕ ಬಂದು ನಿಂತಿದೆ. ಏನಿದು ಪಿಕ್ ಪಾಕೆಟ್ ಸ್ಟೇಟ್ಮೆಂಟ್ಸ್ ನೋಡಿ. ಈ 5 ಗ್ಯಾರಂಟಿ ಕೊಡೋದಕ್ಕೆ ಯಾರ್ಯಾರು ಜೋಬನ್ನ ಪಿಕ್ ಪ್ಯಾಕೆಟ್ ಮಾಡಿದ್ರು ಅಂತ ಹೇಳಿ, ಇದು ಪಿಕ್ ಪ್ಯಾಕೆಟ್ಗೆ ಗ್ಯಾರಂಟಿ. 5 ಗ್ಯಾರಂಟಿ ಏನಿದೆ, ಪಿಕ್ ಪ್ಯಾಕೆಟ್ ಗ್ಯಾರಂಟಿ ಇದು. ಅದೇ ನೋಡಿ, ಅವನ್ ಪಿಕ್ ಪಾಕೆಟ್ ರೂಢಿ ಅಲ್ಲ, ಅವನ್ಗೆ ಪಿಕ್ ಪಾಕೆಟ್ ಮಾಡಿ ರೂಢಿ ಅಲ್ವಾ ಅವನಿಗೆ, ಎದುರಿಸಿ ಬ್ಲ್ಯಾಕ್ ಮೇಲ್ ಮಾಡೋದು.
ಇಲ್ಲಿ ತನಕ ಬಂದಿದೆ ನೋಡಿ, ಪಿಕ್ ಪಾಕೆಟ್ ಮಾಡೋದು ರೂಢಿ ಅಲ್ವಾ ಅವನಿಗೆ. ಅಂದರೆ ಏಕವಚನದಲ್ಲೇ ನೇರವಾಗಿ ಇವರಿಬ್ಬರು ಕೂಡ ಒಬ್ಬರ ಮೇಲೆ ಒಬ್ಬರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅದೆಲ್ಲವನ್ನೂ ಕೂಡ ನಾವು ನೋಡ್ತಾ ಇದ್ವಿ. ಜೊತೆಗೆ ಈ ಬೇರೆ ಬೇರೆ ಸಂಗತಿಗಳು ಕೂಡ ಚರ್ಚೆಗೆ ಬರ್ತಾ ಇವೆ. ಈ ಮಂಡಿನಲ್ಲಿ ನಿಂತಿರುವಂಥ ಕಂಗನಾ ರಾಣಾವತ್, ಆ ಮಂಡಿಯಲ್ಲಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಕಾಂಗ್ರೆಸ್ ನಾಯಕರೊಬ್ಬರು ಹಾಕ್ತಂಥ ಸ್ಟೇಟ್ಮೆಂಟ್, ಮಂಡಿಯಲ್ಲಿ ನಿನ್ನ ಬೆಲೆ ಎಷ್ಟು ಅನ್ನುವಂಥ ಸ್ಟೇಟ್ಮೆಂಟನ್ನು ಹಾಕಿದ್ರು. ಅದಾದಮೇಲೆ ಒಂದು ದೊಡ್ಡ ಸದ್ದಾಗಿತ್ತು, ಸುದ್ದಿಯಾಗಿತ್ತು. ಕೊನೆಗೆ ಆ ಎಮ್ಮನಿಗೆ ಟಿಕೆಟೇ ಕೊಡಲಿಲ್ಲ ಅವರು. ಪ್ರಶ್ನೆ ಬೇರೆ, ಅಂದರೆ ಈ ರೀತಿ ಸ್ಟೇಟ್ಮೆಂಟ್ ಹಾಕಿರುವಂಥವ್ರಿಗೆ. ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ಕುಮಾರಸ್ವಾಮಿ ಮಾತಾಡಿದ್ದಾರೆ. ಕುಮಾರಸ್ವಾಮಿಯವರ ಮಾತಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಕೂಡ ಮಾತಾಡಿದ್ದಾರೆ. ಕಂಗನಾ ರಾಣಾವತ್ ಅವರಿಗೆ BJP ಟಿಕೆಟ್ ಕೊಟ್ಟಿದ್ದಕ್ಕೆ ಅಲ್ಲೇನು ಹೇಳಿಕೆ ಕೊಟ್ರಿ ನಿಮ್ಮ ಕಾಂಗ್ರೆಸ್ ವಕ್ತಾರರುಗಳು ಡೆಲ್ಲಿ ಒಳಗೆ? ಯಾವುದೋ ಮಂಡಿ ವಿಲೇಜು ಎಂಥದ್ದು ವಿಲೇಜ್ ಇದು ಪಾರ್ಲಿಮೆಂಟರಿ ಕ್ಷೇತ್ರ. ಅಲ್ಲಿ ರೇಟ್ ಫಿಕ್ಸ್ ಮಾಡಿದ್ದೀರಿ ಹೆಣ್ಣುಮಕ್ಳಿಗೆ ರೇಟ್ ಎಷ್ಟು ಅಂತ ಕೇಳಿದ್ದೀರಿ. ಶಿವಕುಮಾರ್ ಹೇಳಪ್ಪ ಅದಕ್ಕೆ ಉತ್ತರ. ನಿಮ್ಮ ಸೋನಿಯಾ ಗಾಂಧಿ ಏನು ಹೇಳ್ತಾರೆ, ನಿಮ್ಮ ರಾಹುಲ್ ಗಾಂಧಿ ಏನು ಹೇಳ್ತಾರೆ? ನನ್ನ ಹೇಳಿಕೆಗೆ ಏನೋ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಂದ ಉತ್ತರ ಬಯಸ್ತಾ ಇದ್ದೀರಲ್ಲ, ನಿರ್ಮಲಾ ಸೀತಾರಾಮನ್ ಅವರಿಂದ, ಅಮಿತ್ ಶಾ ಇಂದ ನರೇಂದ್ರ ಮೋದಿ ಉತ್ತರ ಕೊಡಬೇಕಿದ್ದಕ್ಕೆ ಹೇಳಿದ್ದೀರಲ್ಲಪ್ಪ. ಒಬ್ಬ ಹೆಣ್ಣು ಮಗಳನ್ನ ಯಾವ ರೀತಿ ಅವಹೇಳನ ಮಾಡಿದ್ದೀರಿ BJP ಟಿಕೆಟ್ ಕೊಟ್ಟರೆ? ಅದ್ಯಾ ಸ್ವಲ್ಪ ಹೇಳ್ಬೇಕಲ್ಲಪ್ಪ ಯಾವ ರೇಟು ಅಂತ. ಅದು ಈಗ ಹೇಳ್ಬೇಕು, ಅದು ಯಾವ ರೇಟು, ಏನು ರೇಟು, ಹೆಂಗ್ ರೇಟು ಅಂತ. ನಾವು ಅವರ ಬದುಕಿನ ಬಗ್ಗೆ ತಿಂಗಳಿಗೆ ಒಂದು 4-5 ಸಾವಿರ ರೂಪಾಯಿ ಅವ್ರಿಗೆ ಕುಟುಂಬಕ್ಕೆ ಅವ್ರಿಗೆ ಸಹಾಯ ಆಗಲಿ ಅಂತೇಳಿ ಅವ್ರಿಗೆ ಸಹಾಯ ಮಾಡ್ತೇವೆ. ಅದು ಬಿಟ್ಟರೆ ಏನು ರೇಟು? ನೀನೇನೋ ರೇಟ್ ಗೀಟ್ ಫಿಕ್ಸ್ ಮಾಡಿ ನೀನು ರೂಢಿ ಇರ್ಬೇಕು ನಿನಗೆ. ಕುಮಾರಣ್ಣ, ನಿನಗೆ ಹೆಣ್ಮಕ್ಳಿಗೆ ರೇಟ್ ಫಿಕ್ಸ್ ಮಾಡೋದು ನಿನಗೇನೋ ಒಂದು ಚಾಳೆ ಇರಬೇಕು ಅಂತ ಕಾಣ್ತದೆ. ಅದನ್ನು ನೀನು ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಆಸ್ತಿ ಪಾಸ್ತಿ ದೋಚಿದ್ದು, JCB ಇದೆಲ್ಲದರ ಜೊತೆಗೆ ಪಿಕ್ ಪಾಕೆಟ್ ತನಕ ಬಂದು ತಲುಪಿದೆ. ಇದೆಲ್ಲದರ ಜೊತೆಗೆ ಬರೀ ಇಷ್ಟು ಮಾತ್ರ ಅಲ್ಲ, ಹೆದರಿಸಿ ಬೆದರಿಸಿ ಆಸ್ತಿ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಚರ್ಚೆ ನಡೆದಿದೆ ಇಬ್ಬರು ನಾಯಕರ ನಡುವೆ. ನಾನು ಅವ್ರನ್ನ ಕೇಳ್ತೀನಿ, ಈ ರಾಜ್ಯದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಕೆಲವು ಕುಟುಂಬದ ಹೆಣ್ಣುಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿ ಜಮೀನು ಬರೆಸ್ಕೋಬೇಕಾದ್ರೆ ಹೆದರಿಸಿ ಅವತ್ತಿಂದು ಅವ್ರಿಗೆ ದುಃಖನೇ ಬಂದಿರಲಿಲ್ಲ ಅಂಥ ಪ್ರಕರಣಗಳಲ್ಲಿ ಇದೆಲ್ಲ ಕಂಡಿರ್ತಕ್ಕಂಥದ್ದು. ನಾನು ಇವತ್ತೇನೋ ಹೇಳೋರು, ಅದು ಯಾರೋ ಹೆಣ್ಣು ಮಗಳನ್ನ ಒತ್ಕೊಂಡು ಹೋಗ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಅಲ್ಲಲ್ಲ, ನಾನು ಅದನ್ನೆಲ್ಲ ಇಲ್ಲಿ ಮಾತಾಡೋದಲ್ಲ. ಮಿಸ್ಟರ್ ಕುಮಾರಸ್ವಾಮಿ ಹೇಳ್ತಾ ಇದ್ದೀನಿ, ಯು ವಿಲ್ ನಾಟ್ ವಿನ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್. ಎದುರ್ಕೊಂಡು ನಿನ್ನ ಕ್ಷೇತ್ರ ಬಿಟ್ಬಿಟ್ಟು ಪಕ್ಕದ ತಾಲೂಕು, ಪಕ್ಕದ ಜಿಲ್ಲೆಗೆ ಹೋಗಿದ್ಯಾ, ಹೋಗಿ, ಯು ಹ್ಯಾವ್ ರೈಟ್ ಟು ಗೋ. ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ.